ನೀವೇನಾದ್ರೂ ಡೇಟಿಂಗ್ ಆಪ್ ಬಳಸ್ತಾ ಇದ್ರೆ ಹುಷಾರ್ ಹುಷಾರ್. ಡೇಟಿಂಗ್ ಮೀಟಿಂಗ್ ನೆಪದಲ್ಲಿ ದೋಚ್ತಾರೆ ಎಚ್ಚರ. ಆಪ್ ನಲ್ಲಿ ಪರಿಚಯಿಸಿಕೊಂಡು ಭೇಟಿ ನೆಪದಲ್ಲಿ ದರೋಡೆ ಮಾಡ್ತಾರೆ. ಸೈಯದ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದಂತ ವಾಸಿಂ, ಹಲ್ಲೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತ ವಾಸಿಂ ಅಂಡ್ ಗ್ಯಾಂಗ್. ಈ ವಿಷಯ ತಿಳಿದು ಸಾರ್ವಜನಿಕರಿಂದ ಆರೋಪಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಸಾರ್ವಜನಿಕರಿಂದ ಹಲ್ಲೆಗೊಳಗಾದ ವಾಸಿಂ ಕಾಲಿಗೆ ಪೆಟ್ಟು ಬಿದ್ದಿದೆ. ಕಾಲಿಗೆ ಪೆಟ್ಟು ಬಿದ್ದಿದ್ದಕ್ಕೆ ಬಾಗ್ಲೂರು ಠಾಣೆಗೆ ದೂರು ನೀಡಿದ್ದಂತ ವಾಸಿಂ ದೂರು ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸಿದಂತ ಪೊಲೀಸರು ವಿಚಾರಣೆ ವೇಳೆ ಬೆಳಕಿಗೆ ಬಂದಂತ ಈ ಡೇಟಿಂಗ್ ಆಪ್ ಅಸಲಿ ಸತ್ಯ. ಹೀಗಾಗಿ ನೀವೇನಾದ್ರೂ ಡೇಟಿಂಗ್ ಆಪ್ ಬಳಸ್ತಾ ಇದ್ರೆ ಹುಷಾರಾಗಿರ್ಬೇಕು. ಸೈಯದ್ ದೂರಿನ ಮೇಲೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಈಗ ತನಿಖೆ ಮುಂದುವರೆದಿದೆ. ಈ ಡೇಟಿಂಗ್ ಆಪ್ ಯಾರ್ಯಾರು ಬಳಸ್ತಿದ್ದಾರೆ, ಎಲ್ಲೆಲ್ಲಿ ದುರುಪಯೋಗ ನಡೀತಾ ಇದೆ, ಈತ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಿದ್ದ, ಜೊತೆಗೆ ಎಷ್ಟು ಜನರನ್ನ ಇದೇ ರೀತಿಯಾಗಿ ದರೋಡೆ ಮಾಡಿದ್ದಾನೆ, ಸುಲ್ಗೆ ಮಾಡಿದ್ದಾನೆ, ಇದ್ರ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಯಾರು ಒಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ ಒಂದು ಡೇಟಿಂಗ್ ಆಪ್ ಅಲ್ಲಿ ವಸೀಂ ಅಂತದ್ದು ಒಬ್ಬ ಪರಿಚಯ ಆಗ್ತದೆ. ಆತ ಪರಿಚಯ ಆಗಿ ಮೊಬೈಲ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅದೇ ರೀತಿ ಚಾಟಿಂಗ್ ಎಲ್ಲದನ್ನು ಕೂಡ ಶುರುವಾಗುತ್ತೆ. ಅದಾದ್ಮೇಲೆ ಒಂದು ಸ್ಥಳಕ್ಕೆ ನೀನ್ ಬಾ ಅಂತ ಅಂದ್ಬಿಟ್ಟು ಒಂದು ಲೊಕೇಶನ್ ನ ಶೇರ್ ಮಾಡ್ತೀವಿ. ಆರೋಪಿ ಇವನು ಕಾರ್ನಲ್ಲಿ ಕೂತ್ಕೊಂಡಿರುವಾಗ ಟೀಮ್ನಲ್ಲಿ ಸ್ವಲ್ಪ ಸುತ್ತಾಡಿಸ್ತಾರೆ. ಸುತ್ತಾಡಿಸುವಾಗ ಅಲ್ಲಿ ನೈಟ್ ಅರೌಂಡ್ 1:30 ಅಷ್ಟೊತ್ತಿಗೆ ಕೆಲವೊಂದು ಅಂದ್ರೆ ಒಂದು ಏರಿಯಾದಲ್ಲಿ ಹೋಗ್ಬಿಟ್ಟು ಇವರು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅವಾಗ ಅಲ್ಲಿ ಲೋಕಲೈಟ್ಸ್ ಯಾರಿರ್ತಾರೆ, ಪಬ್ಲಿಕ್, ಅವರೆಲ್ಲ ಸೇರ್ಕೊಂಡು ಒಂದು ಹಲ್ಲೆ ಮಾಡಿರ್ತಾರೆ. ಅಲ್ಲೂ ಕೂಡ ಒಂದು ಎಫ್ಐಆರ್ ಆಗಿದೆ, ಸೆಪರೇಟ್ ಎಫ್ಐಆರ್ ಕೂಡ ಆಗಿರ್ತದೆ. ಸೊ ಈತ ಸ್ಟಾರ್ಟಿಂಗ್ ಹೇಳೋದಿಲ್ಲ ಈ ವಿಚಾರ ಎಲ್ಲದನ್ನು ಕೂಡ. ನಾವು ಅದನ್ನೇ ಒಂದು ಸಿಂಪಲ್ ಹರ್ಟಿಗೆ ಅಂತ ಒಂದು ಎಫ್ಐಆರ್ ಮಾಡ್ಕೊಂಡಿರ್ತೀವಿ, ಯಾರು ಹಲ್ಲೆ ಮಾಡಿರ್ತಾರೆ ಅವರು. ಸೊ ಅವರೆಲ್ಲ ಪ್ರಶ್ನೆ ಮಾಡಿದಾಗ ಮತ್ತೇನೋ ಇರ್ಬೇಕು ಇದರಲ್ಲಿ ಅಂತ ಹೇಳಿ ಆಮೇಲೆ ಬಜರ್ನ ವಿಚಾರಣೆ ಮಾಡಿದಾಗ ಈಗೆಲ್ಲ ಹೊರಗಡೆ. ಆಮೇಲೆ ಯಥಾವತ್ತಾಗಿ ಆತ ಕಂಪ್ಲೇಂಟ್ ಬಟ್ ಆದಾಗ್ಯೂ ಸಹಿತ